ಅವ್ರ ಜೊತೆಗೆ ಹೋಗೋದಕ್ಕೆ ನನಗೂ ಆಸೆನೆ. ಆದರೆ ಏನು ಮಾಡಲಿ? ಇಲ್ಲ ಅತ್ತೆ, ಟೈಮ್ ಆಗುತ್ತೆ, ಮತ್ತು ಅವ್ರು ಬರೋದು ಲೇಟೇನು. ನಾನು ಹೋಗ್ತೀನಿ. ಸರಿನಮ್ಮ, ಹೋಗ್ಬಿಟ್ಟು ಬಾ. ಸಿದ್ಧಾರ್ಥ್, ಹೊರಟನಪ್ಪ. ಅಮ್ಮ ಆಲ್ರೆಡಿ ಲೇಟ್ ಆಗೋಯ್ತು, ನಾನು ಹೋಗಿ ಬರಲಾ? ತಿಂಡಿ? ತಿಂಡಿ ತಿಂದೆ ಅಮ್ಮ, ಅದಕ್ಕೆ ಲೇಟ್ ಆಗಿದ್ದು. ಅಲ್ಲ, ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತಲ್ಲಪ್ಪ. ಅಮ್ಮ ಆಲ್ರೆಡಿ ಲೇಟ್ ಆಗೋಗಿದೆ ಅಮ್ಮ. ಅಲ್ವೋ, ನಿನ್ನ ಹೆಂಡತಿನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಏನು ನಿನಗೆ? ಇಲ್ಲ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಇಬ್ರು ಅಂತ? ಏನಮ್ಮ ಅವಳೇ ನಿಮ್ಗೆ ಹೇಳಿದ್ಲ ಇದನ್ನೆಲ್ಲ, ಅವ್ರು ನನ್ನ ಕರ್ಕೊಂಡು ಹೋಗಲ್ಲ ಅಂತ? ಛೆ, ಅವಳೆಲ್ಲ ಹೇಳ್ತಾಳೆ, ನಾನೇ ಕೇಳ್ತಾ ಇದ್ದೀನಿ, ಹೇಳು. ಅವಳ ಪಾಡ್ಗೆ ಅವಳು ಹೋಗ್ಲಿ ಬಿಡಮ್ಮ, ನಾನು ಹೋಗ್ತೀನಿ. ಅಲ್ವೋ, ಇಬ್ರು ಒಂದೇ ಜಾಗಕ್ಕೆ ಹೋಗೋದಂದ್ಮೇಲೆ ಏನಕ್ಕೂ ಇಬ್ರು ಬೇರೆ ಬೇರೆ ಹೋಗ್ಬೇಕು? ಅಮ್ಮ ಇಬ್ರು ಒಂದೇ ಜಾಗಕ್ಕೆ ಹೋಗೋದು, ಆದರೆ ನಮ್ಮಿಬ್ರು ಪೊಸಿಷನ್ ಬೇರೆ, ಅರ್ಥ ಮಾಡ್ಕೋ. ನನಗೂ ಅರ್ಥ ಆಗುತ್ತೆ, ಸುಮ್ಮನಿರೋ. ಅಲ್ಲ, ಒಂದೇ ಕಾಲೇಜ್ಗೆ ಹೋಗೋದು ಅನ್ನೋದಾದ್ಮೇಲೆ ನೀವಿಬ್ರು ಯಾಕೆ ಬೇರೆ ಬೇರೆ ಹೋಗ್ಬೇಕು? ಜೊತೆಗೆ ಹೋದ್ರೆ ಆಯ್ತು ತಾನೇ? ಅಮ್ಮ ಲೇಟ್ ಆಗಿದೆ, ಮತ್ತೆ ನಾನು ಸಾಯಂಕಾಲ ಮಾತಾಡ್ತೀನಿ ಬಿಡಮ್ಮ. ನೋಡು, ನೀನು ಈ ಥರ ಮಾತು ಮರೆಸ್ಬೇಡ. ಏನು ವಿಚಾರ ಅಂತ ಹೇಳು. ಯಾಕೆ ಇಬ್ರು ಜೊತೆಗೆ ಹೋದ್ರೆ ಏನಾಗುತ್ತೆ? ಸರಿ ಬಿಡು. ಅದೇನು ವಿಚಾರ ಅಂತಾದ್ರೂ ಹೇಳ್ರಿ. ಅವಳು ಏನು ಹೇಳಲ್ಲ, ನೀನು ಏನು ಹೇಳಲ್ಲ. ಏನಂತ ಅರ್ಥ ಮಾಡ್ಕೋಬೇಕು? ಅಲ್ಲ, ಜಗಳ ಏನಾದರೂ ಮಾಡ್ಕೊಂಡಿದ್ದೀರೇನೋ? ಆ ಥರ ಏನಿಲ್ಲಮ್ಮ, ನೀನು ಏನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಮತ್ತೆ ಯಾಕೆ ಅವಳನ್ನ ಕರ್ಕೊಂಡು ಹೋದ್ರೆ ನಿನ್ ಗಂಟೆ ಏನಾದರೂ ಸೌದೋಗುತ್ತೇನೋ? ಹಾಂ, ನಾಳೆಯಿಂದ ಕರ್ಕೊಂಡು ಹೋಗ್ತೀನಿ, ಸರಿನಾ? ನೋಡು ಸಿದ್ಧಾರ್ಥ, ನನ್ನ ಬಲವಂತದಿಂದ ಏನು ಮಾಡಬೇಕಾಗಿಲ್ಲ ನೀವು. ಅಲ್ಲ, ನೀವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀರಾ. ಅದು ಬಿಟ್ಟು ನೀವು ಮತ್ತೆ ಇವಾಗ ಏನು ಈ ಥರ? ನನಗಂತೂ ತುಂಬ ಬೇಜಾರಾಗುತ್ತಪ್ಪ. ಅಮ್ಮ ನೀನು ಟೆನ್ಷನ್ ಮಾಡ್ಕೊಂಬೇಡ, ಸುಮ್ಮನಿರು. ಏನೋಪ್ಪ, ಸರಿ ಬಿಡು. ಹೊರಟಿದ್ದೀಯಾ? ಹೋಗ್ಬಿಟ್ಟು ಬಾ ಹುಷಾರಾಗಿ. ಸರಿನಮ್ಮ, ಆಯಿತು. ಈ ಟೈಮ್ ಸರಿಯಾಗಿ ಬಸ್ ಕೂಡ ಬರಲ್ಲ. ಇದೊಂಥರ ಕರ್ಮನಪ್ಪ. ಇವನು ಇವನು ಹಿಂಗೆ ನೋಡ್ತಾವನೆ. ಹಲೋ ಮೇಡಮ್. ಹಾಂ, ಹೇಳಿ. ಕಾಲೇಜ್ಗೆ ಕೊಟ್ಟಿದ್ದೀರಾ? ಡ್ರಾಪ್ ಕೊಡ್ಲಾ? ಸ್ಲಿಪ್ಪರ್ ನೋಡು ಹೆಂಗೆ ಹಾಕಿದ್ದೀನಿ ಅಂತ. ಹೀಲ್ಸು ತೆಗ್ದ ಅಂದರೆ. ಓ ಕಮ್ಮಾನ್, ಇನ್ನೂ ಅದೇ ಹಳೆ ಜಮಾನದಲ್ಲಿ ಸ್ಲಿಪ್ಪರು ಪೊರಕೆ ಅಂದ್ಕೊಂಡು. ಬಾ ಬೇಬಿ, ಡ್ರಾಪ್ ತಾನೇ, ನಾನು ಕೊಡ್ತೀನಿ ಬಾ. ಎಡಗಡೆ ಎದ್ದು ಬಂದಿದ್ಯಾ ಇವತ್ತು? ನಿನ್ನ ಗ್ರಾಚಾರ ಸರಿ ಇದ್ದಂಗಿಲ್ಲ. ನನ್ನ ಕೆಣಕಿದ್ಯಾ ಅಂದರೆ ನೋಡ್ಕೊ ಏನಾಗ್ತೀಯ ನೀನು ಅಂತ. ಏನಾಗುತ್ತೆ? ಏನೂ ಆಗಲ್ಲ, ಬಾ ಒಂದು ರೌಂಡ್ ಹಂಗೆ ಹೋಗಿ ಬರೋಣ. ಏಯ್, ಎಷ್ಟೋ ಧೈರ್ಯ ನಿನಗೆ? ನಿನಗೆ ನಕ್ಕ ತಂಗಿದ್ದೀರಿ ಯಾರು ಇಲ್ವೇನೋ? ಅಕ್ಕ ತಂಗಿದಿರಿದ್ರೆ ಮನೇಲಿರ್ತಾರೆ ಬೇಬಿ, ನೀನು ನನ್ನ ಅಕ್ಕ ತಂಗಿ ಏನಲ್ವಲ್ಲ, ಬಾ. ಚೊಪ್ಲಿ ಕಿತ್ತೋಗುತ್ತೆ ಮಗನೆ, ಹೋಗ್ತಾ ಇರು ಸುಮ್ಮನೆ. ಹೌದಾ? ನಾನು ನೋಡೇ ಬಿಡ್ತೀನಿ. ಬಸ್ ಬೇರೆ ಬರಲಿಲ್ಲ. ಇವನು ಯಾವನೋ ಬಸ್ ಸಾಯ್ತಾವನೆ ಬಂದಿಲ್ಲ. ಯಾಕೆ ಬೇಬಿ ದೂರ ದೂರ ಹೋಗ್ತೀಯಾ? ಏನು ಭಯನಾ? ಲೋ, ಎಡಗಡೆ ಎದ್ದು ಬಂದಂಗಿದ್ಯಾ ನೀನು? ಸುಮ್ಮನೆ ರೈಟ್ ಹೇಳ್ತಾ ಇರಲಿಲ್ಲ. ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಾ. ಯಾವ ಕಾಲೇಜ್ ಅಂತ ಹೇಳಿ ಹೋಗ್ಲಿ. ಹಲೋ, ಯಾರೋ ನೀನು? ಹಲೋ ಬಾಸ್, ನಮ್ಮದಿಗೆ ಬರೋ ಅವಶ್ಯಕತೆ ಇಲ್ಲ, ನಮ್ದೇನು ಪರ್ಸನಲ್ ಇದೆ. ರೈಟ್ ಹೇಳಿ ಇಲ್ಲಿಂದ ನೀವು. ಏನು ಪರ್ಸನಲ್ಲ? ನಾನ್ ಮಗನೇ ಬಿಟ್ಟ ಅಂದ್ರೆ ನಿಸರ್ಗ, ಈ ಕಡೆ ಬಾ ನೀನು. ಸಾರಿ ಬಾಸ್, ಹೊಡಿಬಿಡಿ. ಅಲ್ಲ, ನಿಮ್ ಹುಡುಗಿ ಅಂತ ಗೊತ್ತಿರ್ಲಿಲ್ಲ ನಂಗೆ, ಸಾರಿ. ನಮ್ಮ ಹುಡುಗಿ ಆಗ್ಲಿ ಯಾರಾದ್ರೂ ಆಗ್ಲಿ, ಎಷ್ಟೋ ಧೈರ್ಯ ನಿಂಗೆ ಹೆಣ್ಮಕ್ಳನ್ನ ರೇಗಿಸೋದಕ್ಕೆ? ಬೇಡ ಬಾಸ್, ಹೊಡಿಬಿಡಿ. ಇನ್ನೊಂದ್ಸಲಿ ಎಲ್ಲಾದ್ರೂ ನೀನ್ ನೋಡಿದ್ದೀನಿ ಅಂದ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಅದ್ರಲ್ಲೂ ಹೆಣ್ಮಕ್ಳನ್ನ ಕಿಣ್ಕಕ್ ಬರ್ತೀಯ ನೀನು? ಹೌದಾ? ಹುಡ್ಗಿ, ಇನ್ನೊಂದ್ಸಲ ಸಿಗು, ನಿನ್ಗೆ ಮಾಡ್ತೀನಿ. ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಯಪ್ಪ, ನನ್ಗೆ ಹೊಡಿತೀಯಾ? ಇವತ್ ಎಡಗಡೆ ಎದ್ ಬಂದಂಗಿದ್ಯಾ ನೀನು? ಇರು, ಮಾಡ್ತೀನಿ ನಿನ್ಗೆ. ಇವತ್ ನಿನ್ ಗ್ರಾಚಾರ ಚೆನ್ನಾಗಿತ್ತು, ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಸಿಕ್ರಿ ಮಾಡ್ತೀನಿ ನಿನ್ಗೆ. ನೀನು ಓಡೋಗಿದ್ಯಾ ಅಂದ್ರೆ ತಪ್ಪಿಸ್ಕೊಂತೀಯ ಅಷ್ಟ ಮಗನೇ. ಬಸ್ ಯಾವ ಟೈಮಿಗೆ ಬರುತ್ತೋ ಆ ಟೈಮಿಗೆ ಬಂದ್ ವೇಟ್ ಮಾಡಕ್ ಆಗಲ್ವಾ ನಿನ್ಗೆ? ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಇಲ್ಲಿ ಬಸ್ ಬರೋದೇ ರೇರು. ನೋಡ್ಕೋಬೇಕು ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ. ಅದು ಬಿಟ್ಟು ಇಲ್ಲಿ ನಿಂತ್ಕೊಂಡು. ನೋಡಿ ಸಿದ್ಧಾರ್ಥ ಅವ್ರೆ, ಇದ್ರಲ್ಲಿ ನನ್ ತಪ್ಪೇನಿಲ್ಲ. ಬಸ್ ಬಂದಿಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿ? ಸರಿ ಆಯ್ತು, ಬಾ ಹೋಗೋಣ. ನಾನ್ ಬರಲ್ಲ, ನೀವ್ ಹೋಗಿ. ಕರಿಲ್ಲ ಅವನ್ನ ಮತ್ತೆ ವಾಪಸ್ಸು? ಬೇಡ, ಬರ್ತೀನಿ. ಹಂಗ್ ಬಾ ದಾರಿಗೆ. ಇವ್ರು ಬಂದಿಲ್ಲ ಅದು ಬೇರೆ ಯಾರು ಇರ್ಲಿಲ್ಲ ಬಸ್ ಸ್ಟಾಪ್ ಅಲ್ಲಿ. ನಾನ್ ಬರೋದ್ ಒಂದ್ 5 ನಿಮಿಷ ಲೇಟ್ ಆಗಿದ್ರೆ ಏನ್ ಮಾಡ್ತಿದ್ನೋ ಅವನು. ಅಲ್ಲ, ಅಷ್ಟೆಲ್ಲ ಮಾತಾಡ್ತೀಯಲ್ಲ, ಅವ್ನ್ ಎದುರ್ಸಕ್ಕಾಗ್ಲಿಲ್ವ ನಿನ್ಗೆ? ನನ್ ಕೈಲಾದಷ್ಟು ನಾನು ಎದುರಿಸಿದ್ದೀನಿ, ಆದ್ರೆ ಅವ್ನು ಅದಕ್ಕೂ ಮೀರಿ ಬಂದ್ರೆ ನಾನೇನ್ ಮಾಡ್ಲಿ? ಸುಮ್ನೆ ಹೇಳ್ತೀರಾ ಅಷ್ಟೇ ನೀವು, ಹೆಣ್ಮಕ್ಳು ಸ್ಟ್ರಾಂಗು ಅಂತ. ಯಾವ ಸ್ಟ್ರಾಂಗ್ ಇದ್ದೀರಮ್ಮ ನೀವು? ನೋಡಿ, ಫಿಸಿಕಲಿ ಸ್ಟ್ರಾಂಗ್ ಇಲ್ಲದೆ ಇರ್ಬೋದು, ಮೆಂಟಲಿ ಹೆಣ್ಮಕ್ಳೆ ಸ್ಟ್ರಾಂಗ್. ಈ ತರ ಸಿನಿಮಾ ಡೈಲಾಗ್ ಹೊಡಿ ಅಂದ್ರೆ ಹೊಡಿತೀಯ ಚೆನ್ನಾಗಿ. ಅದೇ ಅವ್ನ ಮುಂದೆ ನೋಡಿದ್ನಲ್ಲ, ಒಳ್ಳೆ ಪೆಚ್ಚು ಮುಖ ಹಾಕೊಂಡು ಹೆಂಗ್ ನಿಂತಿದ್ದೆ ಸೈಡಲ್ಲಿ ಅಂತ. ನೋಡಿ, ನೀವು ಬರೋಕ್ ಮುಂಚೆ ನಾನು ತುಂಬಾನೇ ಎದುರಿಸಿದೆ ಅವನ್ನ. ಅವ್ನು ಎದುರ್ಲಿಲ್ಲ, ನಾನೇನ್ ಮಾಡ್ಲಿ ಅಂದ್ರೆ ಅದಕ್ಕೆಲ್ಲ ಪ್ರಿಕಾಷನ್ಸ್ ಇಟ್ಕೊಂಡಿರ್ಬೇಕು ನೀವು. ಅಲ್ಲ, ಹೆಣ್ಮಕ್ಳು ಹೊರಗಡೆ ಓಡಾಡ್ಬೇಕಾದ್ರೆ ನಿಮ್ ಬ್ಯಾಗ್ ಅಲ್ಲಿ ಒಂದ್ ಸ್ವಲ್ಪ ಸೇಫ್ಟಿ ಅನ್ನೋದು ಇರ್ಬೇಕು. ಯಾವಾಗ್ಲೂ ಈ ತರ ಆಗಿರ್ಲಿಲ್ಲ, ಇವತ್ತೇ ಫಸ್ಟ್ ಟೈಮ್. ಅಲ್ಲ, ಫೋನ್ ಇತ್ತು ತಾನೇ ಬ್ಯಾಗ್ ಅಲ್ಲಿ? ಫೋನ್ ತೆಗೆದು ಫೋನ್ ಮಾಡ್ಬೇಕು ತಾನೇ ನೀನ್ ನನ್ಗೆ? ಅಲ್ಲ, ಏನ್ ಮಾಡ್ತಾ ಇದ್ದೆ? ಆತರ ಎದ್ರಕೊಂಡು ಹಿಂದೆ ಹೋಗ್ತಾ ಇದೀಯ ಅಲ್ಲಿ? ಅವ್ನಿಗೆ ಎಷ್ಟು ಎದುರಿಸಿದ್ದೀನಿ ಗೊತ್ತಾ ನಾನು? ಆದ್ರೆ ಅವ್ನ ಮೇಲೆ ಮೇಲೆ ಬರ್ತಿದ್ದ. ನಾನ್ ಬಂದೆ ಟೈಮ್ ಸರಿಯಾಗಿ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇಲ್ಲಿಂದ ನಡ್ಕೊಂಡ್ ಬಂದ್ಬಿಡು, 1-2 ನಿಮಿಷ ಅಷ್ಟೇ. ರೀ, ನಿಮ್ಮನ್ನೊಂದು ವಿಚಾರ ಕೇಳಲ್ಲ? ಲೂಸು, ಆಲ್ರೆಡಿ ಲೇಟ್ ಆಗಿದೆ ಕಾಲೇಜ್ಗೆ. ಲೇಟ್ ಆದ್ರೆ ಆಯ್ತು, ಬೇಕಾದ್ರೆ ಇವತ್ತು ಅಬ್ಸೆಂಟ್ ಆಗ್ಬಿಡ್ತೀನಿ, ಕಾಲೇಜ್ಗೆ ಹೋಗಲ್ಲ. ನನ್ಗೆ ಈ ವಿಚಾರ ಹೇಳಲೇಬೇಕು ನೀವು. ನೀನ್ ಅಬ್ಸೆಂಟ್ ಆದ್ರೆ ಆಗು, ನನಗಾಗೋದಕ್ಕಾಗಲ್ಲ. ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ಬೇಕು. ಸಿಲೆಬಸ್ ಎಷ್ಟು ಬಾಕಿ ಇದೆ ಗೊತ್ತಾ? ನೋಡ್ರಿ, ನಮ್ ಲೈಫ್ ಗಿಂತ ಸಿಲೆಬಸ್ ಏನ್ ಇಂಪಾರ್ಟೆಂಟ್ ಅಲ್ಲ. ನೋಡು, ಸಿಲೆಬಸ್ ನಿನ್ಗೆ ಇಂಪಾರ್ಟೆಂಟ್ ಇಲ್ದಂಗೆ ಇರ್ಬೋದು. ಅಲ್ಲಿ ಫೀಸ್ ಕಟ್ಟಿ ಎಷ್ಟೋ ಮಕ್ಕಳು ಕಲಿಯೋದಕ್ಕೆ ಅಂತ ಬಂದಿರೋದು. ಅಂತದ್ರಲ್ಲಿ ನಮ್ಮಂತ ಪ್ರೊಫೆಸರ್ಗಳು ಅವ್ರ ಕೈ ಎತ್ ಬಿಟ್ರೆ ಏನ್ ಮಾಡ್ಬೇಕು?
ಏನ್ ಹೇಳೋ ಬೇಗ. ಅಲ್ಲ, ಈ ತರ ಮಧ್ಯ ರೋಡಲ್ಲಿ ಬಿಟ್ಟು ಹೋಗ್ತಾ ಇದೀರಲ್ವಾ, ನಿಮ್ಗೇನ್ ಅನ್ಸಲ್ವಾ? ಮಧ್ಯ ರೋಡ? ಇದ್ಯಾವ ಮಧ್ಯ ರೋಡೇ? ಇಲ್ಲೇ ಅಲ್ವಾ ಕಾಲೇಜ್ ಇರೋದು. ಇದು ನಮ್ ಕಾಲೇಜ್ ಕಾಂಪೌಂಡೇ, ಕಾಣಿಸ್ತಾ ಇಲ್ವಾ? ಗೇಟ್ ಅಲ್ಲೇ ನಿನ್ನನ್ನ ಬಿಟ್ಟಿರೋದು. ಒಬ್ಳೆ ನಡ್ಕೊಂಬಾ ಅಂದೆ, ಅದ್ರಲ್ಲಿ ಏನ್ ತಪ್ಪು? ಅಂದ್ರೆ ನೀವು ನಿಮ್ ಮಿಸ್ಸಸ್ ಅಂತ ಯಾರು ಇಂಟ್ರೊಡ್ಯೂಸ್ ಮಾಡೋದೇ ಇಲ್ವಾ? ನಿಸರ್ಗ, ಜಾಸ್ತಿ ಕನಸು ಕಾಣ್ಬೇಡ. ಆಲ್ರೆಡಿ ನಿನ್ಗೆ ಹೇಳಿದೀನಿ. ಮತ್ತೆ ನೀನು ಕೂಡ ಇವ್ರು ನಮ್ ಹಸ್ಬೆಂಡು ಅದು ಇದು ಅಂತೆಲ್ಲ ಜಾಸ್ತಿ ಸ್ಕೋಪ್ ತಗೊಳಕ್ ಹೋಗ್ಬೇಡ. ಅಂದ್ರೆ ನಿಮ್ ಮಾತಿನ ಅರ್ಥ ನೀವ್ ಯಾವತ್ತೂ ನನ್ನ ಹೆಂಡತಿ ಅಂತ ಒಪ್ಕೊಳೋದಿಲ್ವೇನ್ರಿ? ನೆವರ್. ಇಲ್ಲ. ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿ ಈಗ ನಾನ್ ನಿನ್ ಜೊತೆ ಇರಲ್ಲ ಅಂದ್ರೆ ಏನ್ ಅರ್ಥ? ಇದಕ್ಕೆಲ್ಲ ನೀನೇ ಕಾರಣ ನಿಸರ್ಗ. ಒಂದ್ಸಲ ಯೋಚನೆ ಮಾಡು. ನಿನ್ಗೆ ಯಾವಾಗ ಸತ್ಯ ಗೊತ್ತಾಯ್ತೋ ಆವಾಗ್ಲೇನೆ ಬಂದು ನನ್ನ ಹತ್ರ ಹಿಂಗಿದೆ ಅಂತ ಹೇಳಿದಿದ್ರೆ ಆಗ್ಲೇ ಪರಿಹಾರ ಸಿಕ್ಬಿಡ್ತಾ ಇತ್ತಲ್ವಾ ನಮ್ಮಿಬ್ರಿಗೂ. ಅವಾಗ ನಮ್ಮಿಬ್ರಿಗೂ ಅಷ್ಟು ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ನಿನ್ಗೆ ಯಾವಾಗ ಸತ್ಯ ಗೊತ್ತಾಗಿತ್ತೋ ಅಷ್ಟೊತ್ತಿಗೆಲ್ಲ ನಾನು ನಿನ್ನ, ನೀನು ನನ್ನ ಅಷ್ಟು ಹಚ್ಕೊಂಡಿರ್ಲಿಲ್ಲ. ನಿನಗ್ ಸತ್ಯ ಗೊತ್ತಾಗೋ ಅಷ್ಟೊತ್ತಿಗೆ ತುಂಬಾ ಮುಂದುವರೆದಿದ್ವಿ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಆದ್ರೂ ದೂರ ಆಗ್ಲೇಬೇಕು. ನಿಮ್ ಮಾತುಗಳಬೇಕು ನಗ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ ಕಣ್ರಿ ನಂಗೆ. ಯಾರು ಅವಳು, ಸಿಗ್ತಾಳೋ ಸಿಗಲ್ವೋ ಅವಳಿಂದ ಇದ್ದಿರಲ್ಲ, ಅಲ್ಲ ತಾಳಿ ಕಟ್ಟಿರೋ ಹೆಂಡತಿಗೆ ಮೋಸ ಮಾಡ್ತಿರಲ್ವಾ? ನಿಮ್ಗೇನ್ ಅನ್ಸಲ್ವಾ? ನಿಸರ್ಗ, ನಾನ್ ನಿನಗ್ ಮೋಸ ಮಾಡ್ಬೇಕು ಅಂತ ಯಾವ್ದೇ ರೀತಿ ಉದ್ದೇಶ ಇರ್ಲಿಲ್ಲ. ಆದ್ರೆ ಇದಕ್ಕೆಲ್ಲ ಕಾರಣ ನೀನೆ. ಎಷ್ಟು ಸಲ ಹೇಳಿ ನಿನ್ಗೆ? ಇಲ್ಲ ಇಲ್ಲ ಇಲ್ಲ, ನಾನಲ್ಲ ಕಾರಣ. ಇದಕ್ಕೆಲ್ಲ ಕಾರಣ ನೀವು. ನಿಮ್ಮಿಂದಾನೇ ನಾನ್ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇರೋದು. ನಿಮ್ಮಿಂದಾನೇ ನಾನ್ ನಿಮ್ಮನ್ನ ಅಷ್ಟು ಹಚ್ಕೊಂಡಿರೋದು. ಅಲ್ಲ ರೀ, ಇಷ್ಟೂ ದಿವಸ ನನ್ನ ಜೊತೆ ಚೆನ್ನಾಗಿದ್ದು, ಇಷ್ಟೂ ದಿವಸ ನನಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟು, ಇದ್ದಕ್ಕಿದ್ದಂಗೆ ಸಡನ್ ಆಗಿ ನೀನ್ ನನಗ್ ಬೇಡ ಅಂದ್ರೆ ನಾನು ಏನ್ರಿ ಮಾಡ್ಲಿ? ನಾನು ಏನ್ ಮಾಡ್ಲಿ ಹೇಳಿ? ನೋಡು ನಿಸರ್ಗ, ನಾನ್ ನಿನ್ಗೆ ಹೇಳೋದೊಂದೇ. ಸುಮ್ನೆ ನನ್ನ ಮರ್ತು ಬಿಡು. ನನ್ ಜೊತೆಗೆ ನೀನ್ ಯಾವ್ದೇ ರೀತಿ ಫೀಲಿಂಗ್ಸ್ ಇಟ್ಕೊಳಕ್ ಹೋಗ್ಬೇಡ. ಅರ್ಥ ಆಯ್ತಾ? ಆರಾಮಾಗಿ ಡಿವೋರ್ಸ್ ಕೊಟ್ಟು ನಿನ್ ಮನೆಗೆ ಹೋಗು. ವಾವ್, ವೆರಿ ನೈಸ್, ಎಕ್ಸಲೆಂಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಅಲ್ಲ, ಇದೇನಾದ್ರೂ ಗೊಂಬೆ ಆಟನ? ಆಟ ಮುಗ್ದೋಯ್ತು, ನಿನ್ ಮನೆಗ್ ನೀನ್ ಹೋಗು, ನನ್ ಮನೆಗ್ ನಾನ್ ಹೋಗ್ತೀನಿ ಅನ್ನೋದಕ್ಕೆ ಎಷ್ಟು ಈಸಿಯಾಗಿ ಹೇಳ್ತೀರಾ? ನೀವ್ ಹೇಳ್ದಷ್ಟು ಈಸಿ ಅಲ್ಲ ರೀ, ಅರ್ಥ ಮಾಡ್ಕೊಳ್ಳಿ. ಸರಿ ಆಯ್ತು, ನಾನ್ ನಿಮ್ದೇ ರೂಟಿಗೆ ಬರ್ತೀನಿ. ಇವಾಗ ಯಾರು ಹೇಳ್ತಾ ಇದೀರಲ್ಲ, ಅವಳು ಯಾರೋ ಇದ್ದಾಳೆ ನಿಸರ್ಗ ಅಂತ, ಕನ್ಫ್ಯೂಸ್ ಆಗ್ಬಿಡ್ತು, ನಾನು ಅವಳು ಅನ್ಕೊಂಡು ನಿನ್ನ ಮದ್ವೆ ಆದೆ, ಏನೇನೋ ಕತೆಗಳು ಹೇಳ್ತಾ ಇದೀರಲ್ವಾ? ಆ ಕತೆನೇ ಸುಳ್ಳಾದ್ರೆ ಏನ್ರಿ ಮಾಡ್ತೀರಾ? ನಿಸರ್ಗ, ಮುಚ್ಚು ಬಾಯ್. ಅಲ್ಲ, ಕತೆ ಹೆಂಗೆ ಸುಳ್ಳಾಗುತ್ತೆ? ಫಸ್ಟ್ ಆಫ್ ಆಲ್ ಅದನ್ನ ಕತೆ ಅಂತ ಹೆಂಗ್ ಹೇಳ್ತೀನಿ ನೀನು? ಅವಳು ನನ್ ನಿಸರ್ಗ, ನನ್ ಪ್ರೀತಿ ನಿಸರ್ಗ. ನಾನು ಅವಳನ್ನ ಯಾವತ್ತಿಗೂ ಬಿಟ್ಕೊಡೋದಿಲ್ಲ. ಶಟಪ್ ಅಂಡ್ ಸಿಟ್ ಇನ್. ಹೋಗೋಣ ನಡಿ. ಆಯ್ತು, ಹೋಗಿ ನೀವು, ನಾನ್ ಬರ್ತೀನಿ. ಜೀವನನೇ ಒಂದು ಆಟ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಲ್ಲ. ಇದೇನಾದ್ರೂ ಗೊಂಬೆ ಆಟ ಕೆಟ್ಟೋಯ್ತೇನ್ರಿ? ಅಲ್ಲ, ನಿಮಗೂ ಒಂದ್ ದಿವಸ ಗೊತ್ತಾಗುತ್ತೆ ನನ್ನ ನೋವೇನು ಅನ್ನೋದು. ಅಲ್ಲ, ನನ್ನ ಜೀವನದಲ್ಲಿ ಆಟ ಆಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಟೇಕ್ ಯುವರ್ ಸೀಟ್. ಎಲ್ಲೋದ್ಲಿ ಇವಳು? ಇಲ್ಲ, ಇವಳು ಯಾಕೆ ಇನ್ನ ಕ್ಲಾಸ್ ಅಟೆಂಡೇ ಆಗಿಲ್ಲ? ಏನಾಯ್ತು? ನನ್ ಜೊತೆನೆ ಬಂದಲ್ವಾ? ಹೆಂಗ್ ಕೇಳಲಿ ನಾನು ಇವ್ರನ್ನ? ಎಸ್ಟರ್ಡೇನೆ ಹೇಳಿದ್ದೆ ತಾನೆ ಯಾರು ಆಬ್ಸೆಂಟ್ ಆಗಂಗಿಲ್ಲ ಅಂತ. ಹಾ ಸರ್, ಅದು ನಮ್ಮ ಫ್ರೆಂಡ್ ನಿಸರ್ಗ ಅಬ್ಸೆಂಟ್ ಆಗಿದ್ದಾಳೆ, ಯಾಕೆ ಅಂತ ಗೊತ್ತಿಲ್ಲ. Okay, let's explain the lesson, the fungus. Open your notebook, everyone, and textbook also. In the last class, I was explained about the plant fungus. So, do you know what is the plant fungus? Sir, fungus, it refers to infection of plant. Yes, you are right. Let me explain in detail. The plant fungus refers to a parasitic infection caused by pathogens like mold, rust, and mildew that damage tissues. It causing also are discolored spots, white powdery, and it is coating or rotting. Okay, often thriving in high humidity and damp condition. Understood, everyone? Yes, sir. ಛೆ, ಈ ನಿಸರ್ಗನಿಂದ ನೀಟಾಗಿ ಎಕ್ಸ್ಪ್ಲನೇಷನ್ ಕೂಡ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಎಲ್ಲಿ ಹೋದ್ಲಿ ಇವಳು ಕ್ಲಾಸ್ ಅಟೆಂಡ್ ಆಗ್ದಂಗೆ? Sir, plant fungus ಯಾಕಾಗುತ್ತೆ ಸರ್? Okay, let me explain. The causes of fungal growth. Why? Because the excessive of moisture, poor air circulation, soil condition. These are all including. Okay, ಇದೆಲ್ಲ ಆಗೋದ್ರಿಂದಾನೇ ಪ್ಲಾಂಟ್ ಫಂಗಸ್ ಜಾಸ್ತಿ ಆಗೋದು. Sir, how to prevent this? Yes, very good. Good question. Naturally, it prevents by a watering and spacing, sanitization, and spray some pesticides. So these are all reduces the fungus. Okay, students. Tomorrow I will explain our natural remedies of this plant fungus. So be alert and learn in your home and complete my assignments whatever I am given. Okay, thank you. ಛೆ, ಎಲ್ಲಿ ಹೋದ್ಲಿ ಇವಳು? ಆಗ್ಲೇ ಕಾಲೇಜ್ ಕ್ಯಾಂಪಸ್ ಬಂದಲ್ವಾ? ಮತ್ತೆ ಒಳಗಡೆ ಬರೋದಕ್ಕೆ ಏನ್ ಇವಳಿಗೆ? ಒಟ್ನಲ್ಲಿ ನಾನು ನೆಮ್ಮದಿ ಹಾಳು ಮಾಡೋದಕ್ಕಂತಾನೆ ಇದ್ದಾಳೆ ಇವಳು. ನಿಸರ್ಗ, ಒಂದ್ ನಿಮಿಷ ನಿಂತ್ಕೋ. ಹಾ ಸರ್, ಹೇಳಿ.